ಸಿದ್ಧಾರೂಢ ಸದ್ಗುರುದಿಂದ ಐತೇನ ಯಾವುದೋ ನಮ್ಮ ಸ್ತೋತ್ರದಲ್ಲಿ ಯಾಕೆ ಬಂದ್ರಿ ಪುಂಜ ಇದು ಭಾಳ ಐತೇನೆ ಸಿದ್ಧಾರೂಢರ ಸ್ತೋತ್ರ ಎಲ್ಲರೂ गजाननं भूतगणादिसेवितं कपित्वजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् ध्यानमूलगुरुमूर्तिपूजमूलगुरुपाद मंत्रमूलगुरुवाक्य मुक्तिमूल गुरुकृपा तस्मै श्री गुरवे नमः। ओम तत्सत्परब्रह्मणे नमः। ओम तत्सत्परब्रह्मणे नमः। ओम ಸಿದ್ಧ ಬಂಧನ ನೋಡ ತಂಗಿ ಸಾಧು ಬಂಧನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂಧನ ನೋಡ ನೋಡ ಸಿದ್ಧ ಬಂಧನ ನೋಡ ತಂಗಿ ಸಾಧು ಬಂಧನ ನೋಡ ನೋಡ ಚಳಕಾಪುರದವಾನ ನೋಡ ಭೂಪುರ ಗ್ರಾಮಕ ಬಂಧನ ನೋಡ ಗುರು ಗಜದಂಡರ ಸೇವಾ ಮಾಡಿ ಜಗತ್ತ ಉದ್ಧಾರ ಮಾಡಿದಂತ ಸಿದ್ಧ ಬಂಧನ ನೋಡ ತಂಗಿ ಸಾಧು ಬಂಧನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂಧನ ನೋಡ ನೋಡ ಸಿದ್ಧ ಬಂಧನ ನೋಡ ತಂಗಿ ಸಾಧು ಬಂಧನ ನೋಡ ನೋಡ ಓಂ तत्सत्परब्रह्मणे नमः। शिव सांब नमः। पार्वतीपति शिव हर हर महादेव। गजदंडेश्वर महाराज की, सिद्धारूढ़ स्वामी महाराज की जय। जय मंगलम जय नमः। पार्वतीपति शिव हर हर महादेव।
ಶಿವಸಾಂಬಜೆ ನಮಃ ಪಾರ್ವತಿ ಪತಿ ಶಿವರ ಮಹಾದೇವ್. ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರುದೈವತ್ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದಂ ದೇವಂ ಶ್ರೀ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ಶಿವಸಾಂಬಜೆ ನಮಃ ಪಾರ್ವತಿ ಪತಿ ಶಿವರ ಮಹಾದೇವ್. ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಭ್ರಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ಆನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಶಿವಸಾಂಬಜೆ ನಮಃ ಪಾರ್ವತಿ ಪತಿ ಶಿವರ ಮಹಾದೇವ್. 6ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ವಿರತಿಯನು ಸುವಿವೇಕವನು ಬಹುಜನ್ಮಗಳು ಸಾಧಿಸಿದನು. ನರನು ತನ್ನ ಸ್ವರೂಪ ಕಾಣದೆ ವ್ಯಕ್ತ ಹಂಬಲಿಸಿರುವನು. ಗುರುಪ್ರಸಾದ ನಾವ ಜನ್ಮದೊಳವನೇ ಪಡೆದನು ಪುಣ್ಯದಿ. ವಿರತಿಯಾದಿಗಳಾಗಲೇ ಫಲಿಸಿದವು ನರಕನಿಗೆ ತವಕಲಿ. ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ತಾವು ಸ್ವತಃ ಸಿದ್ಧವಾದ ಬ್ರಹ್ಮ ತತ್ವವಾಗಿರುವುದರಿಂದ ಅವರಿಗೆ ಉಪನಿಷತ್ ಅರ್ಥವು ಕರ್ತಲ ಮಲಕದಂತೆ ನಿಶ್ಚಯವಾಗಿರುವುದು. ಅದ್ವೈತ ಭಾವದಿಂದ ಜಗವನ್ನು ನೋಡುತ್ತಿದ್ದರು. ಮುಮುಕ್ಷಿಗೆ ಉಪದೇಶ ಮಾಡುವರು. ಐಕ್ಯ ಭಾವದಿಂದ ಇರುವರಾದರೂ ಶರಣಾರ್ಥಿಯಾದವನಿಗೆ ಪಾಲಿಸುವರು. ತಿರಕರಾಯನ ದೇವಾಲಯದಲ್ಲಿ ಸಿದ್ಧ ಗುರುಗಳು ಕೆಲವು ದಿನ ಇದ್ದು ನಿತ್ಯ ಅಲ್ಲಿಗೆ ಬರುವ ಜಿಜ್ಞಾಸು ಜನರ ಶಂಕೆಗಳನ್ನು ಸಮಾಧಾನ ಮಾಡುತ್ತಿದ್ದರು. ಇವರ ವಾರ್ತೆಯನ್ನು ಕೇಳಿ ಒಬ್ಬ ಶಾಸ್ತ್ರಿಯು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು, ಸ್ವಾಮಿ, ಮುಮುಕ್ಷತ್ವವು ಧರ್ಮವೋ ಅಥವಾ ಗುಣವೋ, ಇದನ್ನು ನಿರೂಪಿಸಿರಿ ಎಂದು ಪ್ರಶ್ನೆ ಮಾಡಲು ಮಹಾತ್ಮರು, ಮುಮುಕ್ಷತ್ವವು ಜೀವನ ಧರ್ಮವಲ್ಲ, ಯಾಕೆಂದರೆ ಅದು ಜೀವನ ನಿತ್ಯ ಸ್ಥಿತಿಯಲ್ಲ. ಹಾಗೆ ಅಗ್ನಿಯ ಜನ್ಮ ಉಷ್ಣತೆಯೋ ಹಾಗೇ ಇರುವುದಿಲ್ಲ. ಮುಮುಕ್ಷತ್ವವು ಗುಣವೆಂದರೆ ಮುಮುಕ್ಷತೆ ಇದ್ದವನು ಅಭ್ಯಾಸದಲ್ಲಿ ಪ್ರವರ್ತನಾಗಲಿಕ್ಕಿಲ್ಲ.
ಆದ್ದರಿಂದ ಅಭ್ಯಾಸ ಸಂಚರಿತ ಭಾವವೇ ಮುಮುಕ್ಷತ್ವವೆನ್ನಬೇಕು. ಎಲ್ಲಿ ತನಕ ಈ ಭಾವವಿರುವುದು ಅಂದರೆ ಮುಮುಕ್ಷುವು ಗುರುವಿಗೆ ಶರಣು ಹೋಗಿ ಮಹಾವಾಕ್ಯ ಶ್ರವಣ ಮಾಡುವವರೆಗೆ ಅದು ಇರುವುದು. ಆ ಸಮಯದಲ್ಲಿ ಮುಮುಕ್ಷು ದಿಶೆಯ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಚಿತ್ತದಲ್ಲಿದ್ದು ಜ್ಞಾನ ಕಾಲದಿಂದ ಅದು ಪರಿಣಮಿಸುತ್ತದೆ. ಆಜ್ಞೆಯನಕ್ಕೆ ಅಪರೋಕ್ಷವೆನ್ನುತ್ತಾರೆ. ಈ ಭಾವವು ಸುಸ್ಥಿತವಾಯಿತೆಂದರೆ ಇದರಿಂದ ದೇಹ ತಾನೆಂಬ ಭಾವವು ನಾಶವಾಗುವುದು ಮತ್ತು ಸಾಗರದಲ್ಲಿ ಜಲಬಿಂದು ಕೂಡಿ ಹೋದಂತೆ ಜೀವನು ಬ್ರಹ್ಮದಲ್ಲಿ ಸಮರಸ ಹೊಂದುವನು ಎಂದು ಸಿದ್ಧರು ಅಂದದ್ದು ಕೇಳಿ ಶಾಸ್ತ್ರಿಯು ಸಂತೋಷಪಟ್ಟು ಹೊರಟು ಹೋದನು. ಆನಂತರ ಪಿಚ್ಚಂಡಯ್ಯನೆಂಬ ಒಬ್ಬ ಶಾಸ್ತ್ರಿಯು ತ್ವರೆಯಿಂದ ಸಿದ್ಧರ ಕಡೆಗೆ ಬಂದು ವಿಚಾರಿಸುತ್ತಾರಲ್ಲ, ಪೃಥ್ವಿಯು ಈ ಭೌತಿಕಗಳಿಗೆ ಆಧಾರವು, ಪೃಥ್ವಿಗೆ ಆಧಾರವಾಗುವುದು? ಸಿದ್ಧರು ಪ್ರತ್ಯುತ್ತರ ಕೊಟ್ಟದ್ದೇನೆಂದರೆ, ಪೃಥ್ವಿಯು ಜಲದ ಮೇಲೆ ಇರುವುದು, ತದಾಪ್ಯ ಪೃಥ್ವಿ ಎಂದು ಪರಾಶರ ಸ್ಮೃತಿ ಇರುವುದು. ಜಲಕ್ಕೆ ಆಧಾರ ಅಗ್ನಿಯು, ಅಗ್ನೇರಾಪಃ ಎಂದು ಶ್ರುತಿಯ ಪ್ರಮಾಣವು. ಅಗ್ನಿಯು ವಾಯುವಿನಿಂದ ಉತ್ಪನ್ನವಾಗಿದ್ದು ವಾಯೋರಗ್ನಿ ಎಂದು ಶ್ರುತಿಯು ಹೇಳುವುದು. ವಾಯುವಿಗೆ ಆಕಾಶವೇ ಆಧಾರವಿರುವುದು. ಆಕಾಶಾದ್ವಾಯು ಎಂದು ವೇದಗಳ ಪ್ರಮಾಣವಿದೆ. ಯಾಕೆಂದರೆ ವಾಯು ಆಕಾಶದ ಶ್ವಾಸವೆಂದು ಜ್ಞಾತ ಜನರು ಹೇಳುತ್ತಾರೆ. ಆ ಆಕಾಶಕ್ಕೆ ಅಧಿಷ್ಠಾನವಾಗಿ ಅಕ್ಷರ ಪರಮಾತ್ಮನಿರುವನು. ತಸ್ಮಾದ್ವಾ ಏತ ಸ್ಮಾದಾತ್ಮನಃ ಆಕಾಶಃ ಸಂಭೂತಃ ಎಂದು ಶ್ರುತಿ ವಚನವಿರುವುದು. ಇದನ್ನು ಕೇಳಿ ಶಾಸ್ತ್ರಿಯು ಬಹು ಆನಂದಪಟ್ಟನು ಮತ್ತು ತನ್ನ ಮನೆಗೆ ಹೋಗಿ ಸಿದ್ಧರ ದಿಶೆಯಿಂದ ಮೃಷ್ಟಾನ್ನವನ್ನು ತಂದು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು. ಸಿದ್ಧನಾಥರು ಅದನ್ನು ಮಿತವಾಗಿ ಸೇವಿಸಿದರು. ಆಮೇಲೆ ಒಬ್ಬ ಪುರುಷನು ಬಂದು ಸಿದ್ಧರನ್ನು ಕುರಿತು, ಮನಸ್ಸು ಯಾವಾಗಲೂ ಬಹು ಚಂಚಲವಾಗಿರುತ್ತದೆ, ಇದರ ಕಾರಣವನ್ನು ಸವಿಸ್ತಾರವಾಗಿ ನಿರೂಪಿಸಬೇಕು ಎಂದು ಕೇಳಲು, ಸಿದ್ಧ ಗುರುಗಳಂತದ್ದು ಪ್ರಥಮತಃ ವಾಯು ಮತ್ತು ಎರಡನೆಯದಾಗಿ ರಜೋಗುಣ, ಇವೆರಡು ಮನಸ್ಸಿನ ಚಂಚಲತ್ವಕ್ಕೆ ಕಾರಣವಾಗಿವೆ. ಯಾಕೆಂದರೆ ವಾಯುವಿನ ಅರ್ಧ ಭಾಗದಿಂದ ಮನಸ್ಸು ಉತ್ಪನ್ನವಾಯಿತು. ಅದರಿಂದಲೇ ಮನಸ್ಸಿಗೆ ವಾಯುವಿನ ಸ್ವಭಾವದ ಚಂಚಲತ್ವವು ಪ್ರಾಪ್ತವಾಯಿತು ಮತ್ತು ಅದು ಕ್ಷಣವತ್ತು ತಡೆಯದೆ ವಿಷಯಗಳೊಳಗೆ ಅಳಿದಾಡುತ್ತಿರುವುದು. ರಜೋಗುಣದಿಂದ ಮನಸ್ಸಿನೊಳಗೆ ವಿಕಲ್ಪಗಳು ಉಂಟಾಗುತ್ತವೆ. ಇವೆರಡರ ಪೈಕಿ ಪ್ರಥಮ ವಿಪತ್ತನ್ನು ಪಾತಂಜಲಿ ಯೋಗಕ್ಕನುಸಾರವಾಗಿ ಪ್ರಾಣಾಯಾಮವನ್ನು ಮಾಡಿ ಕಳಕೊಳ್ಳಬೇಕು. ಮನಸ್ಸಿನ ಅನಿರ್ಧಾರ ರೂಪ ವಿಕಲ್ಪ ದ್ವಾರ ಬಾಧೆಯುಂಟಾಗುವ ಪಕ್ಷದಲ್ಲಿ ಆ ಮನಸ್ಸನ್ನು ಉತ್ಕೃಷ್ಟ ವಿವೇಕದಿಂದ ಆವರಿಸಿಕೊಂಡು ಆತ್ಮಾನಾತ್ಮ ವಿಚಾರಕ್ಕೆ ಹಚ್ಚಬೇಕು. ಆದರೆ ಆ ವಿವೇಕವನ್ನು ಸದ್ಗುರು ಬೋಧ ಮತ್ತು ತಚ್ಚಿಂತನದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈ ಪ್ರಕಾರದ ಸದ್ಗುರುನಾಥನ ವಚನವನ್ನು ಕೇಳಿ ಮಲಯನಾಥ ಎಂಬ ಆ ಬ್ರಾಹ್ಮಣನು ಆನಂದದಿಂದ, ಹಾಗಾದರೆ ಸ್ವಾಮಿ, ನನ್ನ ಸುದೈವದಿಂದ ನನಗೆ ಇಂದೇ ಸದ್ಗುರುಗಳು ದೊರೆತರು. ವಿವೇಕವನ್ನು ಈಗಲೇ ವಿಚಾರಿಸಿ ತಿಳಿದುಕೊಳ್ಳುವೆನು. ಆದ್ದರಿಂದ ದೃಶ್ಯ ಯಾವುದು, ದೃಕ್ ಯಾವುದು ಎಂಬುದನ್ನು ನನಗೆ ನಿರೂಪಿಸಬೇಕೆಂದು ಪ್ರಾರ್ಥಿಸಿದನು ಎಂದು ನುಡಿದನು. ಅದಕ್ಕೆ ಸದ್ಗುರುಗಳು ಉತ್ತರ ಕೊಡುತ್ತಾರೆ, ಕೂಟಸ್ಥರ
ಪ್ರತಿಬಿಂಬಯುಕ್ತ ಅಂತಃಕರಣ ವೃತ್ತಿಯು ಇಂದ್ರಿಯ ಕರಣ ದ್ವಾರ ಘಟಾದಿ ವಸ್ತುಗಳನ್ನು ನೋಡುವಾಗ ಆ ವಸ್ತುಗಳು ದೃಶ್ಯ ಮತ್ತು ಇಂದ್ರಿಯಗಳು ಆ ಇಂದ್ರಿಯಗಳ ದೋಷಾದಿಗಳನ್ನು ಮನಸ್ಸು ಕಾಣುತ್ತಿರುವಾಗ ಇಂದ್ರಿಯಗಳು ದೃಶ್ಯವಾಗಿ ಮನಸ್ಸು ದೃಕ್ಕಿರಿಸುವುದು. ಮನಸ್ಸಿನ ಸಂಶಯಾದಿ ದೋಷಗಳನ್ನು ವಿಚಾರಿಸುವಾಗ ಚಿದಾಭಾಸನೆ ದೃಕ್ ಆಗುತ್ತಾನೆ. ಈ ಚಿದಾಭಾಸನು ಬುದ್ಧಿಯ ಅಧೀನವಿರುವನು ಮತ್ತು ಬುದ್ಧಿಯು ಸುದ್ದಿಯಲ್ಲಿ ಲಯ ಹೊಂದುವುದು. ಆಗ ಚಿದಾಭಾಸನ ಪರಮಾರ್ಥ ರೂಪವಾದ ಕೂಟಸ್ಥಾತ್ಮನೇ ದೃಕ್ ಇರುವನು. ಈತನೇ ಬ್ರಹ್ಮರೂಪನಾಗಿದ್ದು ಇವನಿಗೆ ಬೇರೆ ದೃಕ್ ಇಲ್ಲ. ಈ ದೃಕ್ಕಿಗೆ ಅಂತರ ಬಾಹ್ಯವೆಂಬ ಭೇದಗಳು ಸರ್ವತಾ ಇರುವುದಿಲ್ಲ. ಆತನು ಅಸಹಾಯ ಕೂಟಸ್ಥನಾಗಿದ್ದು ಸರ್ವ ಪ್ರಪಂಚವನ್ನು ಒಮ್ಮೆಗೆ ನೋಡುತ್ತಿರುವನು. ಯಾವ ಈತನಿಗೆ ಚಿನ್ಮಾತ್ರ ಪರಬ್ರಹ್ಮವೆಂದು ಹೇಳುತ್ತಾರೆ, ಆತನೇ ನೀನು ನಿತ್ಯದಲ್ಲಿರುವಿ. ನಿನಗೆ ಬೇರೆಯಾದ ದೃಕ್ ಇಲ್ಲವೇ ಇಲ್ಲ. ಇದನ್ನು ತಿಳಿದು ನೀನು ಧನ್ಯನಾಗುವಿ. ಸದ್ಗುರು ಮುಖದಿಂದ ಈ ವಚನವನ್ನು ಕೇಳಿದ ಆ ಮಲಯನಾಥನೆಂಬ ಬ್ರಾಹ್ಮಣನು, ನಾನು ಧನ್ಯನು ಧನ್ಯನು, ನಿಮ್ಮ ಕೃಪೆಯಿಂದ ನಾನು ಕೃತಾರ್ಥನಾದೆನು, ನನ್ನ ಪಿತೃಗಳು ಇವತ್ತು ಧನ್ಯರಾದರು ಎಂದು ಸದ್ಗುರುಗಳಿಗೆ ನಮಸ್ಕರಿಸಿ ಆತನು ತನ್ನ ಗೃಹಕ್ಕೆ ತೆರಳಿದನು. 5ನೇ ದಿವಸ ರಾಮಭಟ್ಟನೆಂಬ ಶಾಸ್ತ್ರಿಯು ಬಂದು ಸಿದ್ಧ ಸದ್ಗುರುಗಳನ್ನು ಕುರಿತು, ಹೇ ಮಹಾಸ್ವಾಮಿಗಳೇ, ಯಾವ ಪ್ರಕಾಶದಿಂದ ಈ ಪ್ರಪಂಚವು ಭಾಷಿಸಲ್ಪಡುವುದು ಎಂದು ಕೇಳಲು ಸಿದ್ಧರು ಅಂದದ್ದೇನೆಂದರೆ, ಹಗಲು ಹೊತ್ತು ಸೂರ್ಯನು, ರಾತ್ರಿ ವೇಳೆ ದೀಪ, ನಕ್ಷತ್ರ, ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚವು ಬೆಳಗಲ್ಪಡುವುದು. ಆದರೆ ಇವುಗಳು ಯಾತರಿಂದ ಬೆಳಗಲ್ಪಡುವು ಎಂದು ಕೇಳಲು ರಾಮಭಟ್ಟನು ನೇತ್ರದಿಂದ ಎಂದೆನ್ನಲು, ಸಿದ್ಧರು ಕಣ್ಣು ಮುಚ್ಚಿದಾಗ ಯಾತರ ಪ್ರಕಾಶವೆಂದು ಕೇಳಲು ಬುದ್ಧಿಯ ಪ್ರಕಾಶವೆಂದು ರಾಮಭಟ್ಟನು ಉತ್ತರ ಕೊಟ್ಟನು. ಆಗ ಸಿದ್ಧರು, ಬುದ್ಧಿಯು ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆ ಎಂದರೆ ಅಹಂಕಾರಯುಕ್ತ ಚಿದಾಭಾಸದಿಂದ. ಆ ಚಿದಾಭಾಸನು ಸಮಾಧಿಯಲ್ಲಿ ಲಯವಾದಾಗೆ ಆತ್ಮರೊಬ್ಬನೇ ಉಳಿಯುವನು. ಯಾವ ಆತ್ಮನು ಶ್ವೇತರಾಜ್ಞಪ್ತಿ ರೂಪ ಸ್ವಯಂ ಪ್ರಕಾಶ ಪರಮಾತ್ಮನೇ ಇರುವನು, ಅವನೇ ನೀವಿರುವಿ ಎಂದು ಅಂದದ್ದು ಕೇಳಿ ರಾಮಭಟ್ಟನು ನಿಜಾತ್ಮ ಸ್ಥಿತಿಯನ್ನು ಹೊಂದಿ ಎದ್ದು ಸಿದ್ಧ ಗುರುಗಳ ಚರಣಗಳಿಗೆ ಎರಗಿದನು. ಆಮೇಲೆ ಎದ್ದು ಕೃತಾರ್ಥೋಹಂ ಕೃತಾರ್ಥೋಹಂ ಎಂದೆನ್ನುತ್ತಾ ಅತ್ಯಾನಂದದಿಂದ ತನ್ನ ಮನೆಗೆ ಹೋದನು. 6ನೇ ದಿವಸ ಸಿದ್ಧಾರೂಢರ ಭೇಟಿಗೆ ಚಿದಂಬರ ದೀಕ್ಷಿತನು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನೆಂದು ಕೇಳಿದನು. ಸಿದ್ಧರು, ಅದರರ್ಥ ನೀವು ಬ್ರಹ್ಮನಿದ್ದಿ ಎಂದು ಆಗುತ್ತದೆ ಅನ್ನಲು ದೀಕ್ಷಿತನು, ಆ ವಾಕ್ಯದ ಅರ್ಥ ಹಾಗಲ್ಲ, ಸತ್ಯವಾದ ಅರ್ಥ ನಾನು ಹೇಳುವೆನು ಕೇಳು. ಕರ್ಮ ಮಾಡುವವನ ಆತ್ಮನು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧನಾಗುವನು ಎಂಬಂತೆ ಅದು ಸ್ತುತಿ ಪರವಿರುವುದು ಎಂದು ನುಡಿಯಲು ಅವಧೂತರು, ಮಹಾವಾಕ್ಯವು ಜ್ಞಾನಕಾಂಡ ಪರವಿರುವುದು, ಅದು ಯಾವ ರೀತಿಯಿಂದಲಾದರೂ ಸ್ತುತಿ ಪರವಾಗಲಾರದು. ಯಾಕೆಂದರೆ ಯಾವ ವಸ್ತುವಿಗೆ ದ್ರವ್ಯ, ಗುಣ, ಕರ್ಮ, ಜಾತಿ, ಧರ್ಮ, ವರ್ಣ, ಆಶ್ರಮ ಇತ್ಯಾದಿಗಳು ಸಲ್ಲುವೋ ಅದೇ ಸ್ತುತ್ಯವಾಗುವುದು. ಆದರೆ ಯಾವ ನಿರಾಲಂಬ, ನಿರ್ವಿಶೇಷ, ಪರಿಪೂರ್ಣವಾದ ಆತ್ಮ ಇರುವನೋ ಅಂತವನಿಗೆ ಇದು ಸ್ತುತಿ ಪರವಾಗದೆ ಮುಮುಕ್ಷುಗಳಿಗೆ ಉಪದೇಶ ಪರವಾಗಿರುವುದು. ಮಹಾವಾಕ್ಯವು ಸ್ತುತಿ ಪರವಾಗಿದ್ದು
ಕರ್ಮ ಕರ್ತವ್ಯವೇ ಮುಖ್ಯವಾಗಿದ್ದರೆ ಜ್ಞಾನಿಯು ಅಧಿಕವಾಗಿ ಕರ್ಮದಲ್ಲಿ ತತ್ಪರನಾಗಬೇಕು. ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮ ತ್ಯಜಿಸಿದವನಾಗಿರುತ್ತಾನೆ ಅನ್ನಲು ದೀಕ್ಷಿತನು ಹಾಗಾದರೆ ಮಹಾವಾಕ್ಯವು ಉಪಾಸನಾ ಪರಬಹುದು ಅಂದನು. ಆಗ ಸಿದ್ಧರು ಉಪಾಸನವೆಂದರೆ ಪೃಥಕ್ ಉಪಾಸನ ಮತ್ತು ಅಹಂಗ್ರಹವೆಂದು ಎರಡು ಪ್ರಕಾರ ಇರುವಾಗ ಅದು ಯಾವ ಉಪಾಸನವೂ ಆಗಲಾರದು. ಅವೆರಡು ಜ್ಞಾನಿಗೆ ಅಯೋಗ್ಯವು. ಯಾಕೆಂದರೆ ಉಪಾಸನವು ಮಾನಸ ಕರ್ಮ ಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ. ಇದಕ್ಕೆ ಶ್ರುತ್ಯಾಧಾರವು ಕೇಳು. ನ ಕರ್ಮಣ ಅಪ್ರಜಯ ಮದನೇನ ತ್ಯಾಗೇ ನೈಕೆ ನಾಮೃತತ್ವ ಮಾನುಷು. ಅಂದರೆ ಶಾಸ್ತ್ರೋಕ್ತ ಕರ್ಮಗಳಿಂದಲೂ ಪುತ್ರಾದಿ ಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತತ್ವವು ಸಿಗಲಾರದು. ತ್ಯಾಗ ಒಂದರಿಂದಲೇ ಅದು ಪ್ರಾಪ್ತವು ಎಂದು ಹೇಳಲು ಅದು ತ್ಯಾಗಪರ ಶ್ರುತಿ ಎಂದು ದೀಕ್ಷಿತನು ಅಂದನು. ಆಗ ಸಿದ್ಧರು ಕೇಳಯ್ಯ ದೀಕ್ಷಿತನೇ, ಅದರ ಉತ್ತರಾರ್ಧವನ್ನು ಶ್ರವಣ ಮಾಡುವುದರಿಂದ ನಿನ್ನ ಸಂಶಯವು ಪೂರ್ಣ ನಿವೃತ್ತಿಯಾಗುವುದು. ಶ್ರುತಿಯು ಜ್ಞಾನಾದೇವತು ಕೈವಲ್ಯಂ ನಾಣ್ಯ ಪಂಥಾಯನಾಯ ವಿದ್ಯತೆ. ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು. ಇದಕ್ಕೆ ಎರಡನೇ ಮಾರ್ಗವಿರುವುದಿಲ್ಲ, ಹೀಗಿರುತ್ತದೆ. ಆದ್ದರಿಂದ ಮಹಾವಾಕ್ಯವು ಶ್ರುತಿ ಸಮ್ಮತವಾಗಿ ಜ್ಞಾನಪರವಿರುವುದು. ಒಂದು ವೇಳೆ ಅದು ಕರ್ಮಪರವಿದ್ದರೆ ಅದು ಅಣುಮಾತ್ರವಾದರೂ ಅವಿದ್ಯಾ ನಿವಾರಕವಾಗದು ಎಂದು ಅಂದದ್ದು ಕೇಳಿ ದೀಕ್ಷಿತನು ಸಮಾಧಾನ ಪಟ್ಟನು. 7ನೇ ದಿವಸ ಪ್ರಾತಃ ಕಾಲದಲ್ಲಿ ಸಭಾ ಮಂಟಪಗಳಿಗೆ ಸಿದ್ಧಮೂರ್ತಿಯು ವಿರಾಜಿಸುತ್ತಿರುವಾಗ ತಿರ್ಕಂಬಟ್ಟನೆಂಬ ಬ್ರಾಹ್ಮಣನು ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ. ಬ್ರಹ್ಮಾತ್ಮೈಕ್ಯ ರೂಪನಾದ ಆತ್ಮನು ಸುಖಮಯ ನಿತ್ಯ ಪ್ರಕಾಶವಿಗೂ ನಾಮರೂಪಗಳಿಗೆ ಆಧಾರ. ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯನ್ನು ಪ್ರಕಾಶಿಸುವಂತವನಿದ್ದು ಶುದ್ಧ ಅಪಾರ ಮತ್ತು ಮಹಾವಾಕ್ಯದ ಲಕ್ಷ್ಯಾರ್ಥ ಇವೇ ಮುಂತಾದ ಲಕ್ಷಣಗಳಿಂದ ಲಕ್ಷಿತನಾಗುವನು. ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರವಾದರೂ ವಿಷಯಗಳಲ್ಲಿ ಇರುವುದು ಎಂದು ನಿತ್ಯವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಆಕಾಶ ಧಿಕ್ಕಾರ ಮನಸ್ಸಾದಿಗಳಿಂದ ಸಹ ನಿತ್ಯವು ಅಂದರೆ ಅವು ಪ್ರಕಾಶಗಳಲ್ಲವಂತೆ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವು ಕೊಟ್ಟಿತು. ಸೂರ್ಯ ಚಂದ್ರ ಅಜ್ಞಾನಿಗಳು ಪ್ರಕಾಶ ಧರ್ಮಗಳು ಇದ್ದವುಗಳಾದ್ದರಿಂದ ಅವುಗಳಿಂದ ವಿಲಕ್ಷಣವೆಂದು ತಿಳಿಸಲಿಕ್ಕೆ ಆತ್ಮನಿಗೆ ವಿಭುವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಇದರಿಂದ ಅತಿ ವ್ಯಾಪ್ತಿ ದೋಷ ಉಂಟಾಗುವುದು. ಆದ್ದರಿಂದ ವಿಷಯ ಲಕ್ಷಣ ದೋಷಗಳನ್ನು ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣವೆಂದು ತೋರಿಸುವುದಕ್ಕೆ ಹೀಗೆ ಬಹು ಲಕ್ಷಣಗಳಿಂದ ವರ್ಣಿಸಲ್ಪಡುವನು. ಇದನ್ನು ಕೇಳಿ ತಿರ್ಕಂಪಟ್ಟನು, ಆನಂದವು ಗುಣವೇನು ಎಂದು ಕೇಳಲು ಸಿದ್ಧಾರೂಢರು, ಆನಂದವು ಗುಣವಲ್ಲ, ಯಾಕೆಂದರೆ ಗುಣಗಳಿಗೆ ಆಗಂತುಕತ್ವ ನಿರ್ಯಾಣ ಇರುವುದು. ಆದರೆ ಆತ್ಮಪ್ರೇಮವು ಎಂದೂ ವಿಚ್ಛಿನ್ನವಾಗುವುದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟರು. ಆಗ ತಿರ್ಕಂಬಟ್ಟನು, ಬುದ್ಧಿಗೆ ಬ್ರಹ್ಮವು ಅವೇದ್ಯವಾದರೆ ಬ್ರಹ್ಮಾನಂದವು ಅದಕ್ಕೆ ವೇದ್ಯವಾಗದೆ ಅದರ ದುಃಖ ಹೇಗೆ ಹೋಗುವುದು
ಕೇಳಲು ಸದ್ಗುರುಗಳು, ನೀವು ಹೇಳುವುದು ಅಸಂಸ್ಕೃತ ಬುದ್ಧಿ ವಿಷಯದಲ್ಲಿ ಸತ್ಯವಿದೆ. ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾದ ಯಾವ ಬುದ್ಧಿ ಇರುವುದೋ ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುವುದು. ತ್ವಂಪದ ಲಕ್ಷಣಗಳನ್ನು ಶೋಧಿಸುವುದರಿಂದ ಅಶುದ್ಧ ಬುದ್ಧಿಯು ಶುದ್ಧವಾಗುವುದು. ಆಮೇಲೆ ಅದು ತತ್ವದ ಲಕ್ಷಣಗಳಿಗೆ ವ್ಯಾಪಿಸುವುದರಿಂದ ಅದರ ಆವರಣಗಳೆಲ್ಲ ನಾಶವಾಗುವವು. ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಅದರಿಂದ ಅದರ ದುಃಖವು ನಾಶವಾಗುವುದು ಎಂದು ಉತ್ತರ ಕೊಡಲು ತಿರ್ಕಂಬಟ್ಟನು ಸಂತೋಷಪಟ್ಟು ಸ್ವಸ್ಥಾನಕ್ಕೆ ತೆರಳಿದನು. 8ನೇ ದಿವಸ ಶ್ರೀ ಸಿದ್ಧಾವಧೂತರು ದೇವಾಲಯದಲ್ಲಿ ಕುಳಿತಿರುವಾಗ ಒಂದು ಅಯಾಚಿತ ನೈವೇದ್ಯ ಪ್ರಾಪ್ತವಾಗಲು ಅದನ್ನು ಸೇವಿಸಿ ಜಲಪ್ರಾಶನ ಮಾಡುತ್ತಿದ್ದರು. ಆಗ ಲೌಕಿಕ ಸಂಸ್ಕಾರಿಯಾದ ಗೋವಿಂದ ಭಟ್ಟನೆಂಬುವನು ಸಿದ್ಧಯೋಗೀಂದ್ರರನ್ನು ಕಂಡು, ಸಿದ್ಧರೇ, ಜ್ಞಾನಿಯಾದರೂ ಕೃಷಾದಿ ದುಃಖ ವೃತ್ತಿಗಳು ಬಾಧಿಸುತ್ತವೆ. ಜ್ಞಾನ ಸ್ಥಿತಿ ಇದ್ದಾಗಿಯೂ ಪ್ರಾರಬ್ಧ ಭೋಗಗಳು ತ್ರಾಸ ಕೊಡುತ್ತವೆ. ಹಾಗಾದರೆ ಬ್ರಹ್ಮಾಕಾರ ವೃತ್ತಿಯಾದ ಕೂಡಲೇ ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಎಂಬ ವಚನವು ನಿಮ್ಮ ಅನುಭವದಿಂದಲೇ ಅಸಂಭವವಾಯಿತಲ್ಲ ಎಂದು ನುಡಿಯಲು ಸಿದ್ಧರು, ಹೇ ಬ್ರಾಹ್ಮಣನೇ, ಈ ಪ್ರಶ್ನೆಯಿಂದ ಜ್ಞಾನಿ ಎಂದು ಆತ್ಮಚೈತನ್ಯ ಲಕ್ಷಿಸಿ ಹೇಳುತ್ತೀಯೋ, ದೇಹವೇ ಜ್ಞಾನಿ ಎಂದು ನುಡಿವೆಯೋ? ಆತ್ಮ ಚೈತನ್ಯವೆಂದರೆ ಆತ್ಮಚೈತನ್ಯಕ್ಕೆ ದುಃಖವಿಲ್ಲ. ಯಾಕೆಂದರೆ ಆತ್ಮನು ಷಡೂರ್ಮಿ ರಹಿತನು, ಪಂಚಕೋಶ ಮತ್ತು ದೇಹತ್ರಯಗಳಿಗೆ ಅತೀತನು. ದೇಹ ಲಕ್ಷಿಸಿ ಜ್ಞಾನಿ ಎನ್ನುವುದಾದರೆ ಆತ್ಮಜ್ಞಾನಿಗೆ ದೇಹ ಧರ್ಮಗಳಿಲ್ಲ. ದೇಹವು ಪ್ರಾರಬ್ಧದ ಅಧೀನವಿದ್ದು ಚೈತನ್ಯಕ್ಕೆ ಅದರ ಸುಖ ದುಃಖಗಳು ಹತ್ತಲಾರವು. ದೇಹ ಧರ್ಮಗಳು ಮೊದಲು ಮುಮುಕ್ಷು ದಶ ಬಂದಾಗಲೇ ತಿರಸ್ಕರಿಸಲ್ಪಟ್ಟಿರುತ್ತವೆ. ಆಮೇಲೆ ಆತ್ಮರೂಪನಾದ ಜ್ಞಾನಿಗೆ ದೇಹ ಧರ್ಮಗಳಿವೆ ಎಂದು ಯಾಕೆ ಹೇಳುವಿ ಎಂದು ಕೇಳಲು ಗೋವಿಂದ ಭಟ್ಟನು ನಮ್ರಭಾವದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಅನ್ನುತ್ತಾನೆ, ಮಹಾನುಭಾವರೇ, ದೇಹಾತ್ಮ ಭಾವವುಳ್ಳ ಲೌಕಿಕರಾದ ನಾವು ಈ ವೇದಾಂತ ಶಾಸ್ತ್ರ ಭಾಷಣವನ್ನು ತಿಳಿಯಲಾರೆವು. ನಿನ್ನ ದರ್ಶನದಿಂದಲೇ ನಾನು ಕೃತಕೃತನಾದೆನು. ನನಗೆ ವಿಚಾರ ಶಕ್ತಿ ಇಲ್ಲ ಎಂದು ನುಡಿದು ಪುನಃ ದಂಡವತ್ ನಮಸ್ಕಾರ ಮಾಡಿ ಗೋವಿಂದ ಭಟ್ಟನು ಹೊರಟು ಹೋದನು. 9ನೇ ದಿವಸ ಒಬ್ಬ ಸ್ತ್ರೀಯು ಸಿದ್ಧ ಇದ್ದಲ್ಲಿಗೆ ಬಂದು ಕೈ ಜೋಡಿಸಿ, ಹೇ ಸ್ವಾಮಿ, ನಾನು ದೀನಳು, ಅಜ್ಞಾನಿಯೂ ಇದ್ದೇನೆ. ಏನು ಮಾಡುವುದರಿಂದ ನಾನು ಧನ್ಯವಾಗುವೆನು? ಆ ಸುಪಂಥವನ್ನು ನನಗೆ ದಯಮಾಡಿ ತೋರಿಸಿರಿ ಎಂದು ಕೇಳಲು ಸಿದ್ಧನಾಥರು ಆ ಸ್ತ್ರೀಯನ್ನು ಕುರಿತು, ತಾಯಿ, ಉಷಾ ಕಾಲದಲ್ಲಿ ಎದ್ದು ಯಥಾ ರೀತಿ ಸ್ನಾನ ಮಾಡಿ ಆಮೇಲೆ ವಿಭೂತಿ ರುದ್ರಾಕ್ಷಿ ಧಾರಣ ಮಾಡಬೇಕು. ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ಸ್ವಸ್ಥ ಚಿತ್ತದಿಂದ ಮಾನಸ ಪೂಜೆಯನ್ನು ಗೈದು ಪಂಚಾಕ್ಷರಿ ಜಪವನ್ನು ಮಾಡತಕ್ಕದ್ದು. ಈ ಪ್ರಕಾರ ನಿತ್ಯದಲ್ಲಿಯೂ ನೀನು ಆಚರಿಸುವುದಾದರೆ ನಿಶ್ಚಯವಾಗಿ ಮುಕ್ತವಾಗುವಿ ಎಂದು ಅಂದದ್ದು ಕೇಳಿ ಆಕೆಯು ಸಂತುಷ್ಟರಾಗಿ ಸದ್ಗುರುಗಳಿಗೆ ನಮನ ಮಾಡಿ ಹೊರಟು ಹೋದಳು. ಈ ಪ್ರಕಾರ ಸಿದ್ಧಾರೂಢರು ಅಲ್ಲಿ 9 ದಿವಸ ಸತ್ಪುರುಷರ ಸಂಗತಿಯಲ್ಲಿ ಕಳೆದು ಅಲ್ಲಿಂದ ಮುಂದೆ ತೀರ್ಥಾಟನಕ್ಕೆ ಹೊರಟರು. ಹೋಗುವಾಗೆ ಆ ಗ್ರಾಮದ ಜನರೆಲ್ಲರೂ
ಸಿದ್ಧರನ್ನು ಉತ್ಸಾಹದಿಂದ ಗ್ರಾಮೋಲ್ವಂದನೆ ಮಾಡಿಸಿ ಹಿಂತಿರುಗಿದರು. ಸಿದ್ಧರು ಚೋಟಾನಾರಾಯಣನ ದರ್ಶನವನ್ನು ತಕ್ಕೊಂಡು ಮಹಾದೇವರ ಅಧಿಷ್ಠಾನವಾದ ಸುಂದರ ದೇವಾಲಯವನ್ನು ಕಂಡು ಮುಂದೆ ಟಸ್ಕರ ಮಸ್ಕರ ಸ್ಥಾನಗಳನ್ನು ನೋಡಿದರು. ತಿರುಮಠಾರದಲ್ಲಿ ಕೃಷ್ಣಮೂರ್ತಿಯನ್ನು, ಪದ್ಮನಾಭಪುರದಲ್ಲಿ ಅನಂತಶಾಹಿಯನ್ನು ಪೂಜಿಸಿದರು. ಅಲ್ಲಿ ಬ್ರಾಹ್ಮಣ ಭೋಜನ ನಡೆದಿರುವಾಗ ಸಿದ್ಧರು ಅವರ ನಡುವೆ ಹೋಗಿ ಕೂಡಲು 4 ಮಂದಿ ಬ್ರಾಹ್ಮಣರು ಮಹಾತ್ಮನ ಹತ್ತಿರ ಬಂದು, ಕೆಲವು ನಿನ್ನ ದೇಹದಲ್ಲಿ ಶೂದ್ರ ಚಿಹ್ನೆಗಳು ಕಾಣಿಸುತ್ತವೆ, ನೀನು ಯಾರಿಗೆ ಬ್ರಾಹ್ಮಣ ಪಂಕ್ತಿಯಲ್ಲಿ ಬಂದು ಕೂತಿರುವಿ ಎಂದು ಕೇಳಲು, ಸಿದ್ಧಾರೂಢರು ನಿಮಗೆ ಬ್ರಹ್ಮ ಚಿಹ್ನೆಗಳು ಕಾಣಿಸುವುದಿಲ್ಲ ಎಂದು ಅಂತದ್ದಕ್ಕೆ ಅವರು, ನೀನು ಬ್ರಾಹ್ಮಣ ಇದ್ದಿ ಎಂದರೆ ನಿನ್ನ ಶಿಖಾ ಸೂತ್ರಗಳಲ್ಲಿ ಎಂದು ಕೇಳಿದರು. ಆಗ ಸಿದ್ಧಾವಧೂತರು ಆ ಕರ್ಮಟರಿಗೆ ಶ್ರುತ್ಯಕ್ತಿ ಹೇಳಿದ್ದೇನೆಂದರೆ, ಅವಶಿಕ ಅಯೋಗ್ಯಪೀತ ಯತಿಕ್ಯಾದೃಚ್ಛಿ ಕೋಪವೇ, ಅಂದರೆ ಶಿಖಾ ಯಜ್ಞೋಪವೀತಗಳಿಲ್ಲದೆ ಯತಿಯು ವಿಚಾರಯುತನಾಗಿರತಕ್ಕದ್ದು ಎಂದು ನುಡಿಯಲು, ಆ ಬ್ರಾಹ್ಮಣರು ಯತಿ ಚಿಹ್ನೆಗಳಾದ ದಂಡಾದಿಗಳಾದರೂ ಕಾಣಿಸುವುದಿಲ್ಲವಲ್ಲ ಎಂದು ಅಂತದ್ದಕ್ಕೆ ಅವಧೂತರು, ಜ್ಞಾನವೇ ನಮ್ಮ ದಂಡವು, ಸಮತೆ ಕಂತೆ ವೈರಾಗ್ಯವು ಭಸ್ಮ ಗುಟಿಕೆಯು ಮತ್ತು ತತ್ವ ವಿವೇಚನೆಯೇ ನಮ್ಮ ಕಮಂಡಲವು ಎಂದು ಉತ್ತರ ಕೊಡಲು, ಆ ಬ್ರಾಹ್ಮಣರು ಅತಿಥಿಯು ವೈಶ್ವಾನರ ರೂಪದಿಂದಿರುವನು, ಅವನನ್ನು ತೃಪ್ತಿಪಡಿಸುವುದರಿಂದ ಗೃಹಸ್ಥರಿಗೆ ಸರ್ವ ಕಾಮಾಪ್ತಿಯು, ಅತಿಥಿಯನ್ನು ತೃಪ್ತಿಪಡಿಸದಿದ್ದರೆ ಸರ್ವ ಸಂಪತ್ತಿಯನ್ನು ಆತನು ಸುಟ್ಟು ಬಿಡುವನು. ಭೋಜನವನ್ನು ತೀರಿಸಿ ಸಿದ್ಧನಾಥರು ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಪರ್ವತಾಗ್ರದಲ್ಲಿ ಸ್ವಾಮಿಯ ಆಚಮನ ಮುದ್ರೆಯನ್ನು ಕಂಡರು. ಜ್ಞಾನಿಗೆ ಸರ್ವ ಜಗತ್ತು ಕ್ಷುಲ್ಲಕ ಪ್ರಾಯವೆಂದು ತಿಳಿದು ಅಲ್ಲಿಂದ ಹೊರಟು ಸಿದ್ಧರು ಶ್ರೀಕೃಷ್ಣನಾಥನ ದರ್ಶನ ದಿಶೆಯಿಂದ ಉಡುಪಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು, ಈತನು ಬ್ರಹ್ಮರೂಪಿ ಕ್ಷೇತ್ರಜ್ಞನು, ಸರ್ವ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವನು, ಸೃಷ್ಟಿ ಜ್ಞಾನವನ್ನೆಲ್ಲ ಆಕರ್ಷಣ ಮಾಡುತ್ತಾನಾದ್ದರಿಂದ ಈತನಿಗೆ ಕೃಷ್ಣನೆಂದು ಹೆಸರು. ಹೀಗಂದುಕೊಂಡು ಸಿದ್ಧಯತಿಗಳು ಕ್ಷಣ ಮಾತ್ರ ಸಮಾಧಿಯಲ್ಲಿ ಇದ್ದು ಆಮೇಲೆ ಎದ್ದು ಮುಂದಕ್ಕೆ ನಡೆದರು. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವರು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಈ 6ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದದಲ್ಲಿ ಅರ್ಪಿಸಿರುವರು. ಶಿವಸಾಂಬಜನ ಪಾರ್ವತಿ श्री गजदंडेश्वर महाराज की जय, श्री सिद्धारूढ़ स्वामी महाराज की जय, जय मंगलम जय नमः पार्वती पति शिव हर हर महादेव। सच्चिदानंद स्वरूपम सिद्धारूढ़यतीश्वरं मुक्ति मुक्ति फलप्रदं नित्यं वंदे जगद्गुरुं। ओम श्री सद्गुरु सिद्धारूढ़ाय नमः। आगच्छ सद्गुरुदेव सच्चिदानंद रूपिणे क्रियमाणं मया पूजम् गृहाण पुरुषोत्तम। ओम श्री सद्गुरु सिद्धारूढ़ाय नमः। अनादि शाश्वतं शांतं चैतन्यं चित्स्वरूपकं चिदंगं वृषभाकारं चिद्भस्मलिंगधारणं
ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಓಂ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಮಹಾಪತ್ಯ ಗೃಹಾಣ ಆರೂಢೇಶ್ವರ. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ವನಸ್ಪತಿ ರಸೋಪೇತ ಗಂಧಾಢ್ಯೋತುಪತ್ತಮಃ. ಆಗ್ನೇಯ ಗುರುದೇವಾಯ ರೂಪೋಯಂ ಪ್ರತಿಗೃಹಾತ್ಮಂ. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶಿವಸಾಂಬತೆ ನಮಃ ಪಾರ್ವತಿ ಪತಿ ಶಿವಹರ ನಮಃ ಮಹಾದೇವ. ಏಳನೆಯ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಸಿದ್ಧನಾಥನ ಲೀಲೆ ಬಹುವಿಧ ವರ್ಣಿಸುವ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದ ಹೃದಯದಲ್ಲಿ ಸದ್ಗುರುವ ಧ್ಯಾನಿಸುವನು. ಇದ್ದ ಸ್ಥಾನಕ್ಕೆ ಬಂದು ಗುರುವರನವರ ದೃಷ್ಟಿಗೆ ಕಾಣುವನು. ಬದ್ಧರನ್ನಿ ಪರಿವನು ಜ್ಞಾನವನ್ನು ಇತ್ತು ಧರಿಪನು. ಶ್ರೀ ಸಿದ್ಧಾರೂಢ ಸದ್ಗುರುನಾಥನೇ, ನಿನ್ನ ದಿವ್ಯವಾದ ಚರಣ ಕಮಲಗಳಲ್ಲಿ ಮಸ್ತಕವನ್ನಿಟ್ಟು ಪ್ರಾರ್ಥಿಸುವುದೇನೆಂದರೆ, ನಿನ್ನ ಅವತಾರ ಕಥೆಯನ್ನು ನೀನೇ ವರ್ಣಿಸುವವನಾಗು. ಹೃದಯದಲ್ಲಿ ನಿನ್ನ ಚರಣಗಳನ್ನು ಚಿಂತಿಸಿದಾಗಲೇ ದಯಾಗರನಾದ ನೀನು ಸ್ಫೂರ್ತಿಯನ್ನು ಕೊಡುವಿ. ನನ್ನ ಅಂತರದಲ್ಲಿ ನೀನು ಸದಾ ವಾಸ ಮಾಡಿ ಈ ಗ್ರಂಥವನ್ನು ಪೂರ್ಣ ಮಾಡುವವನಾಗು. ಸಿದ್ಧಯೋಗಿಯೇ, ನೀನು ಅವತಾರವನ್ನು ಕೊಟ್ಟು ಜಗತ್ತಿನಲ್ಲಿ ನಾನಾ ಲೀಲೆಗಳನ್ನು ತೋರಿಸುವಿ. ಮುಮುಕ್ಷುಗಳಿಗೆ ಉಪದೇಶಿಸುವಿ ಮತ್ತು ಭಕ್ತರಿಗೆ ಶೀಘ್ರವಾಗಿ ಸಂಸಾರಗಳಿಂದ ತಾರಿಸುವಿ. ಇಂದಿನ ಅಧ್ಯಾಯದಲ್ಲಿ ನಿರೂಪಿಸಿದ್ದೇನೆಂದರೆ, ಸಿದ್ಧಾರೂಢರು ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಾಥನ ದರ್ಶನ ತಕ್ಕೊಂಡು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಭೋಗಿಸಿ ಕೂಡಲೇ ಉತ್ತಾರವಾಗಿ ದೇಹವು ಬೋಧದಾಯಕ ಕರ್ಮಕ್ಕೆ ಅಧೀನವಾದ್ದೆಂದು ತಿಳಿದು ಮುಂದಕ್ಕೆ ನಡೆದರು. ಧರ್ಮಸ್ಥಳ ಕ್ಷೇತ್ರವನ್ನು ಕಂಡು ಮುಂದೆ ಗೋಕರ್ಣಕ್ಕೆ ಬಂದು ಕೋಟಿ ತೀರ್ಥವನ್ನು ಪಾದಗಳಿಂದ ಸ್ಪರ್ಶಿಸಿ ಮಹಾಬಲೇಶ್ವರನನ್ನು ನೋಡಿದರು. ಮನಸ್ಸಿನಲ್ಲಿ ಹೀಗೆ ಚಿಂತಿಸುತ್ತಾರಲ್ಲ, ಗೋ ಎಂಬ ಇಂದ್ರಿಯ ಗಣದೊಳಗೆ ಶ್ರೇಷ್ಠವಾದ ಕರ್ಣವು ಮಹಾವಾಕ್ಯ ಶ್ರವಣದಿಂದ ಮುಮುಕ್ಷು ಜನರಿಗೆ ತಾರಿಸುವುದಾದ್ದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣವೆಂಬ ಹೆಸರು ಬಂತು. ಹೀಗೆ ಚಿಂತಿಸುತ್ತಾ ಸಿದ್ಧನಾಥರು ಹೊರಗೆ ಬರುವ ಹಾಗೆ ಒಬ್ಬ ಜಟಾಧಾರಿ ಸಾಧುವನ್ನು ನೋಡಿ ಅವನ ಕೈ ಹಿಡಿದು ಇಬ್ಬರೂ ಸಮುದ್ರದ ಕಡೆಗೆ ಹೋದರು. ಆಗ ಜಟಾಧಾರಿಯು, ಈ ಶೀತವು ನನ್ನಿಂದ ಸಹಿಸೋಣವಾಗುವುದಿಲ್ಲ ಎಂದು ಅಂದನು. ಆಗ ಸಿದ್ಧರು ಅಲ್ಲಿ ಬಿದ್ದ ಒಂದು ಚಾಪೆಯನ್ನು ತೆಗೆದುಕೊಂಡು ಆ ಜಟಾಧಾರಿಯ ಕೊರಳೊಳಗೆ ಸಿಗಿಸಿ, ಇದೊಂದು ನಿನಗೆ ಶಾಲು ಆಯಿತು ಅಂದರು. ಆಮೇಲೆ ಸಮುದ್ರ ದಂಡೆಯ ಮೇಲೆ ಬಿದ್ದಿದ್ದ ಚಿಪ್ಪುಗಳನ್ನು ಕೂಡಿಸಿ ಅದರದೊಂದು ಮಾಲೆ ಮಾಡಿ ಆ ಜಟಾಧಾರಿಯ ಕೊರಳಿಗೆ ಹಾಕಿ ಅಂಗಡಿಯಲ್ಲಿ ಬೇಡಿಕೊಂಡು ಕುಂಕುಮ ತಂದು ಅವನ ಮುಖಕ್ಕೆ ತುಂಬಾ ಹಚ್ಚಿದರು. ಒಂದು ಒಡಕು ಗಡಿಗೆ ಅವನ ಕೈಯಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಎರಡನೇ ಕೈಯಲ್ಲಿ ಒಂದು ಕಸಬರಿಕೆ ಕೊಟ್ಟು, ಇದೋ ಈಗ ಭೈರವ ವೇಷ ತಯಾರಾಯಿತು, ಒಂದು ತಪ್ಪಡೆಯಷ್ಟೇ ಬೇಕಾಗಿರುವುದು ಅಂದರು. ಅಷ್ಟರಲ್ಲಿ ಒಬ್ಬ ತಪ್ಪಡೆಗಾರನು ಆ ದಾರಿಯಿಂದ ಹೋಗುತ್ತಿರುವುದನ್ನು ಕಂಡು ಸಿದ್ಧಾರೂಢರು ಅವರನ್ನು ಕರೆದು ತಪ್ಪಡಿ ಬಾರಿಸಲಿಕ್ಕೆ ಹೇಳಿದರು. ಹೀಗೆ 3 ಮಂದಿ ವಾದ್ಯ ಘೋಷದಿಂದ ನಡೆಯುತ್ತಾ
ಅಂಗಡಿಗಳ ಮುಂದೆ ಆಟವಾಡುತ್ತಾ ಬಹಳ ರೊಕ್ಕವನ್ನು ಮಾಡಿದರು. ಆಮೇಲೆ ದೇವಸ್ಥಾನಕ್ಕೆ ಬಂದು ಮೂವರು ಶಿವಾಲಯದಲ್ಲಿ ಪ್ರವೇಶಿಸಿದರು. ಅಲ್ಲಿ ಒಬ್ಬ ಸಂತನು ಅನೇಕ ಜನ ಶ್ರೋತೃಗಳನ್ನು ಕೂಡಿಸಿ ಜ್ಞಾನೇಶ್ವರಿಯನ್ನು ಓದುತ್ತಿದ್ದರು. ಅವರ ಕಡೆಗೆ ಹೋಗಿ ಸಿದ್ಧನು, ಹೇ ಸಂತನೇ, ಕೇಳು, ನೀನು ನಿತ್ಯದಲ್ಲಿಯೂ ಪುರಾಣ ಹೇಳುವಿ. ಇವತ್ತು ಒಂದು ದಿನ ನಾನು ಹೇಳುವೆನು, ಶ್ರೋತಾ ಜನರು ಕೇಳಲಿ. ಈ ಊರ್ಧ್ವಮೂಲ ಎಂಬ ಶ್ಲೋಕದ ಅರ್ಥವನ್ನು ಹೇಳಿ ಸರ್ವರಿಗೂ ಸಮಾಧಾನ ಮಾಡುವೆನು ಎಂದು ಹೇಳಲು ಸಿದ್ಧ ಗುರುಗಳ ಮುಖತೇಜವನ್ನು ಕಂಡು ಹಾಗೆಯೇ ಆಗಲಿ ಎಂದು ತನ್ನ ಸ್ಥಾನವನ್ನು ಸಿದ್ಧರಿಗೆ ಬಿಟ್ಟುಕೊಟ್ಟು ಸಂತನು ತಾನೂ ಶ್ರೋತಾ ಜನರೊಳಗೆ ಹೋಗಿ ಕೂತನು. ಸಿದ್ಧ ಸದ್ಗುರುಗಳ ಬಹು ಪೂರ್ವ ಪಕ್ಷವನ್ನು ತಕ್ಕೊಂಡು ಸಿದ್ಧಾಂತ ಸ್ವಪಕ್ಷವನ್ನು ಸ್ಥಾಪಿಸಿ ವೈರಾಗ್ಯಪರ ಅರ್ಥವನ್ನು ಬೋಧಿಸಿದರು. ಇದು ಸರ್ವ ಬ್ರಾಹ್ಮಣರಿಗೂ ಮಾನ್ಯವಾಯಿತು. ಪುರಾಣ ಮುಗಿದು ಮಂಗಳಾರತಿ ಆಗುವಾಗೆ ಎಲ್ಲರೂ ಆರತಿಯ ತಾಟಿನಲ್ಲಿ ರೊಕ್ಕ ಹಾಕುತ್ತಿದ್ದರು. ಆ ದಿವಸ ನಿತ್ಯಕ್ಕಿಂತ ಚತುರ್ಗುಣ ದ್ರವ್ಯ ಪ್ರಾಪ್ತವಾಗಲು ಸಂತನಿಗೆ ಬಹು ಹರ್ಷವಾಯಿತು. ಆದರೆ ಆ ಹಣವನ್ನೆಲ್ಲ ಜಟಾಧಾರಿಯು ತಕ್ಕೊಂಡು ತನ್ನ ಜೋಳಿಗೆಯೊಳಗೆ ಹಾಕಿಕೊಳ್ಳುವುದನ್ನು ನೋಡಿ ಸಂತನು ಬಹಳ ಸಿಟ್ಟಿಗೆದ್ದು ಹಣವನ್ನು ಎಳಕೊಳ್ಳಬೇಕೆಂದು ಹೋಗಲು ಆತನನ್ನು ಕುರಿತು ಎಲ್ಲರೂ ಅನ್ನುತ್ತಾರೆ, ಅವರು ಇಲ್ಲಿನ ಪುರಾಣವನ್ನು ಹೇಳುತ್ತಾರೆ, ಹಣದ ಅರ್ಧ ಭಾಗವನ್ನಾದರೂ ಅವರಿಗೆ ಬಿಡು ಎಂದು ಹೇಳಲು ಪುರಾಣಿಕನು ಈ ವಚನವನ್ನು ಮಂಡಿಸಿದನು. ಆಗ ಸಿದ್ಧನಾಥರು, ಹೇ ಸಂತನೇ, ನೀನು ದ್ರವ್ಯ ದಶೆಯಿಂದ ಪುರಾಣ ಹೇಳುತ್ತಿದ್ದೀಯಾದರೆ ಇಗೋ ಇಡಿ ಎಂದು ತನ್ನ ಜೋಳಿಗೆಯೊಳಗಿಂದ 7 ಮೊಹರುಗಳನ್ನು ತೆಗೆದು ಆ ಪುರಾಣಿಕನಿಗೆ ಕೊಡಲು ಆತನು ಬಹು ಅನುತಾಪಯುಕ್ತರಾಗಿ ದೈನ್ಯ ಭಾವದಿಂದ ಸಿದ್ಧರ ಪಾದಕ್ಕೆ ಬಿದ್ದನು. ಅಲ್ಲಿದ್ದವರೆಲ್ಲರೂ ಈತನು ಯಾರೋ ಮಹಾಪುರುಷನಿರುವನು, ಈತನ ದರ್ಶನದಿಂದ ಮಹಾಪಾತಕಗಳು ನಾಶವಾಗುವವು, ಈತನ ಭಕ್ತರು ಧನ್ಯರು ಎಂದನ್ನುತ್ತಿದ್ದರು. ಆಮೇಲೆ ಆ ಜಟಾಧಾರಿ ಸಮೇತವಾಗಿ ಸಿದ್ಧನಾಥರು ಮಂಥನ ಮಾಡುತ್ತಾ ಮುಂದೆ ಹೋಗುತ್ತಿರುವಾಗ ಒಬ್ಬ ಬ್ರಾಹ್ಮಣನು ನೈವೇದ್ಯ ಪದಾರ್ಥಗಳನ್ನು ತಕ್ಕೊಂಡು ದೇವಾಲಯಕ್ಕೆ ಹೋಗುತ್ತಿದ್ದನು. ಅವನನ್ನು ನೋಡಿ ಸಿದ್ಧರು, ಹೇ ಬ್ರಾಹ್ಮಣನೇ, ಈ ಪದಾರ್ಥಗಳನ್ನು ಎಲ್ಲಿಗೆ ಒಯ್ಯುವಿ ಎಂದು ಕೇಳಲು ಶ್ರೀ ಮಹಾಬಲೇಶ್ವರನಿಗೆ ಅರ್ಪಿಸುವುದಕ್ಕೆ ಎಂದು ಆತನು ಉತ್ತರ ಕೊಡಲು ಸಿದ್ಧರು, ಇಗೋ ನಾನೇ ಮಹಾಬಲೇಶ್ವರನಿದ್ದೇನೆ ಎಂದು ಮೊದಲು ಸಿದ್ಧ ಮಾಡಿಕೊಟ್ಟು ಆಮೇಲೆ ಶಿಲಾಮೂರ್ತಿಗೆ ನೈವೇದ್ಯ ತೋರಿಸು ಎಂದು ಅನ್ನಲು ಆ ಬ್ರಾಹ್ಮಣನು, ನೀನು ಆಶಾಬದ್ಧ ಪ್ರಾಣಿ ಇರುವಿ, ನಿನಗೆ ಯಾರು ದೇವರೆನ್ನಬೇಕು ಎಂದು ನುಡಿದನು. ಕೂಡಲೇ ಜಟಾಧಾರಿಯು ಅವನ ಕೈಯಿಂದ ನೈವೇದ್ಯವನ್ನು ಹರಣ ಮಾಡಲಿಕ್ಕೆ ಹೋಗಲು ಆ ಬ್ರಾಹ್ಮಣನು ಶಂಖಧ್ವನಿ ಮಾಡಿದನು. ಆ ಘೋಷಣೆಯನ್ನು ಕೇಳಿ ಬಹುಜನ ಓಡಿ ಬಂದು ಆ ಜಟಾಧಾರಿಯನ್ನು ಹಿಡಿದು ಹೊಡೆಯಲಿಕ್ಕೆ ಉದ್ಯುಕ್ತರಾದರು. ಸಿದ್ಧನಾಥನು ಅವರಿಗೆ ಅಂದದ್ದೇನೆಂದರೆ, ನೀವು ಏನೆಂದೂ ವಿಚಾರ ಮಾಡದೆ ಆ ಜಟಾಧಾರಿಗೆ ಹೊಡೆಯುವಿರಿ. ಆದರೆ ಮಹಾಬಲೇಶ್ವರನು ಸರ್ವ ವ್ಯಾಪಕನಾಗಿರುತ್ತಾನೆ, ಈತನಲ್ಲಿ ಇಲ್ಲವೇ? ಆತನು ಶಿಲಾಮುಖದಿಂದ ತೃಪ್ತನಾಗದೆ ಸಾಧು ಮುಖದಿಂದ ಪೂರ್ಣ ತುಷ್ಟನಾಗುವನು. ಹಸಿದ ಪ್ರಾಣಿಯ ಮುಖದಲ್ಲಿ ಅನ್ನ ಹಾಕುವುದರಿಂದ ಆ ಪರಮಾತ್ಮನು ಸಂತುಷ್ಟನಾಗುವನು. ಇದಕ್ಕೆ ಗೀತಾ ಪ್ರಮಾಣವು ಹೀಗಿದೆ, ಅಹಂ ವೈಶಾಲರೋ
ಭೂತ್ವ ಪ್ರಾಣೀನಾಂ ದೇಹಮಾಶ್ರಿತಃ. ಭಗವಂತನು ತಾನು ವೈಶ್ವಾನರ ರೂಪದಿಂದ ಸರ್ವ ಪ್ರಾಣಿಗಳ ದೇಹದಲ್ಲಿ ಇರುವನು. ಇದನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ ಸಮಾಧಾನ ಹೊಂದಿದರು. ಅವರೆಲ್ಲರೂ ಕೂಡಿ ಆ ನೈವೇದ್ಯ ಪದಾರ್ಥಗಳನ್ನು ಜಡಾಧಾರಿ ಸಾಧುವಿಗೆ ಅರ್ಪಿಸಿ, ನಾವೆಲ್ಲರೂ ಅಜ್ಞಾನಿಗಳಿದ್ದೇವೆ, ನಿನ್ನಿಂದ ನಮ್ಮ ಉದ್ಧತಿಯಾಗಬೇಕು ಎಂದು ಹೊರಟು ಹೋದರು. ಆನಂತರ 3 ಮಂದಿ ಆ ಅಪರಾಧಿ ವಸ್ತುಗಳನ್ನು ಸೇವಿಸಿದರು. ಸಿದ್ಧನಾಥರು ಕೂಡಿದ ಹಣವನ್ನೆಲ್ಲ ಆ ಕಪ್ಪಳೆಗಾರನಿಗೆ ಕೊಟ್ಟು ಅವನನ್ನು ಕಳುಹಿಸಿದರು. ಆಮೇಲೆ 3 ಮಂದಿ ಆಮೇಲೆ ಆ 2 ಯತಿವರರು ನಾಗತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಆ ಸ್ಥಾನದಲ್ಲಿ 4 ದಿವಸ ವಾಸ ಮಾಡಿದರು. ಆ ಸ್ಥಾನಕ್ಕೆ ನಿತ್ಯ ಸಾಯಂಕಾಲಕ್ಕೆ ಬ್ರಾಹ್ಮಣರು ಬಂದು ಸಿದ್ಧರ ಕೂಡ ವೇದಾಂತ ವಿಚಾರವನ್ನು ಮಾಡಿ ಅವರ ಉತ್ತರಗಳಿಂದ ತಮ್ಮ ಶಂಕೆಗಳನ್ನು ನಿವಾರಿಸಿಕೊಳ್ಳುತ್ತಿದ್ದರು. ಅವರಿಗೂ ಆನಂದದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದರು. ಅಲ್ಲಿಂದ ಸಿದ್ಧಾರೂಢರು ಚನ್ನಬಸವಣ್ಣನವರ ಸಮಾಧಿ ಸ್ಥಾನವಾದ ಉಳಿವಿ ಕ್ಷೇತ್ರವನ್ನು ಕಂಡು ಮುಂದೆ ಹುಬ್ಬಳ್ಳಿ ಶಹರ ದಾಟಿ ಪಂಡರಾಪುರಕ್ಕೆ ತೆರಳಿದರು. ಮಧ್ಯವರ್ತಿಗಳಾದ ಕಲ್ಯಾಣ ಮುಂತಾದ ಪುರಗಳನ್ನು ನೋಡಿ ಪಂಡರಾಪುರಕ್ಕೆ ಹೋಗಿ ಶ್ರೀ ವಿಠಲನ ದರ್ಶನ ತಗೊಂಡು ಮುಂದೆ ನಾಸಿಕ ಕ್ಷೇತ್ರಕ್ಕೆ ಹೋದರು. ನಾಸಿಕ ಗೋದಾವರಿ ತೀರ್ಥ ಪಂಚವಟಿ ಮುಂತಾದ ಸ್ಥಾನಗಳನ್ನು ನೋಡುತ್ತಾ ಗುಪ್ತ ಗುಹೆಯಲ್ಲಿ ಇಳಿದು ಕಾಲನಾರಾಯಣನನ್ನು ಕಂಡರು. ತ್ರ್ಯಂಬಕೇಶ್ವರನ ದರ್ಶನ ತಗೊಂಡು ಠಾಕೂರಜಿಯನ್ನು ನೋಡಿ ಮುಂದೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನಾಥನ ದರ್ಶನವನ್ನು ತೆಗೆದುಕೊಂಡು ದೇವಾಲಯದ ಹೊರಗೆ ಬರುತ್ತಿರಲು ಅಲ್ಲಿ ಒಬ್ಬ ವೈಷ್ಣವನು ಭೇಟಿಯಾದನು. ಆತನು ಸಿದ್ಧರನ್ನು ಕುರಿತು, ನೀವು ಮಾಯಾವಾದಿಗಳಂತ ಕಾಣಿಸುತ್ತೀರಿ ಅನ್ನಲು ಹೌದು ಎಂದು ಸಿದ್ಧರು ಉತ್ತರ ಕೊಟ್ಟರು. ಆಗ ಆತನು ಸದ್ಗುರುಗಳನ್ನು ಕುರಿತು, ಹಾಗಾದರೆ ನೀವು ಜಗತ್ತು ವ್ಯವಹಾರಿಕವೆನ್ನುತ್ತೀರೋ ಪ್ರಾತಿಭಾಸಿಕವೆನ್ನುವಿರೋ ಎಂದು ಕೇಳಲು ಸಿದ್ಧರು, ಇದು ಸ್ವಪ್ನವ ಪ್ರಾತಿಭಾಸಿಕವದೇ ಎಂದು ಉತ್ತರ ಕೊಟ್ಟರು. ಆಗ ಆ ಬ್ರಾಹ್ಮಣನು, ಹಾಗಾದರೆ ಸ್ವಪ್ನದ ಅಧಿಷ್ಠಾನ ಯಾವುದೆಂತ ಹೇಳಿರಿ. ಅಧಿಷ್ಠಾನವು ಬ್ರಹ್ಮವೆಂದರೆ ಬ್ರಹ್ಮಜ್ಞಾನಿಗೆ ಸ್ವಪ್ನ ಕಾಣಬಾರದು. ಯಾಕೆಂದರೆ ಜ್ಞಾತ ಅಧಿಷ್ಠಾನವಿರುವಲ್ಲಿ ಅಧ್ಯಾಸವು ಅಸಂಭವವು. ಆತ್ಮಾಧಿಷ್ಠಾನವೆಂದರೆ ತ್ವಂಪದ ಶೋಧನ ಮಾಡಿದ ಅಧಿಕಾರಿಗೆ ಆತ್ಮ ಜ್ಞಾನವಾಗಲು ಆತನಿಗಾದರೂ ಸ್ವಪ್ನ ಕಾಣಬಾರದು ಎಂದು ನುಡಿಯಲು ಅವಧೂತರು ಜಾಗೃತಾವಸ್ಥೆಯ ಅಧಿಷ್ಠಾನ ಚೈತನ್ಯಕ್ಕೆ ಯಾವ ಆವರಣವಾಗುವುದು ಅದರಿಂದಲೇ ಕಲ್ಪಿತ ಸ್ವಪ್ನ ಉಂಟಾಗುವುದು, ಅಥವಾ ಕಾರಣ ಶರೀರಗತ ಚೈತನ್ಯ ಯಾವುದುಂಟೋ ಅದಕ್ಕೆ ಸದೋಷಾವರ್ತಿಯಿಂದ ಸ್ವಪ್ನ ಧ್ಯಾಸವಾಗುವುದು. ಆ ಚೈತನ್ಯಕ್ಕೆ ಅಹಂ ಇದಂ ಪ್ರತೀತಿಯಾಗುತ್ತದೆ. ಸ್ವಪ್ನವು ಲಯವಾಗಿ ತನ್ನ ಕಾರಣಗಳಲ್ಲಿ ಸೇರುವುದು. ಆದ್ದರಿಂದ ಕಾರಣ ಶರೀರಗತ ಚೈತನ್ಯವು ಸ್ವಪ್ನಕ್ಕೆ ಅಧಿಷ್ಠಾನಬಹುದು ಎಂದು ಉತ್ತರ ಕೊಟ್ಟರು. ಸದ್ಗುರುಗಳ ಈ ಭಾಷಣವನ್ನು ಕೇಳಿ ಬ್ರಾಹ್ಮಣನು ಆನಂದಪಟ್ಟು ಮಹಾತ್ಮರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸುಖ ಭೋಜನವನ್ನು ಅರ್ಪಿಸಿದನು. ಸಿದ್ಧರಾತ್ರು ಅಲ್ಲಿಂದ ಮುಂದೆ ಉಜ್ಜಯಿನಿ ನಗರಕ್ಕೆ ಹೋಗಿ ಮಹಾಕಾಳಿಯ ದರ್ಶನವನ್ನು ತೆಗೆದುಕೊಂಡು, ಮಹಾಕಾಳಿಯು ತನ್ನ ಏಕಾಂತದ ಶಕ್ತಿ ಇರುವಳು ಎಂದು ತಿಳಿದುಕೊಂಡು ಅಲ್ಲಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದು
ಅಲ್ಲಿ ಯುಗಕ್ಕೊಮ್ಮೆ ಕೋಟಿ ಲಿಂಗಗಳು ಉದ್ಭವವಾಗುತ್ತದೆಂದು ಪ್ರಸಿದ್ಧಿಯಾದ ಸರೋವರವನ್ನು ನೋಡಿದರು. ಪಾಮರ ಜನರಿಗೆ ವಿಶ್ವಾಸ ಹುಟ್ಟುವುದಕ್ಕಾಗಿ ಹೀಗೆ ಹೇಳುವರು: ಹೇಗೆ ಪಕ್ಷಿ ತೀರ್ಥದಲ್ಲಿ ಪಕ್ಷಿಗಳು ನಿತ್ಯ ಸ್ನಾನಕ್ಕೆ ಬರುತ್ತವೆಂಬುದು ನೋಡುವವರಿಗೆ ಆಶ್ಚರ್ಯವಾಗಿ ವಿಶ್ವಾಸ ಹುಟ್ಟುವುದೋ, ಹಾಗೇ ಈ ಸ್ಥಾನದಲ್ಲಿ ಲಿಂಗೋದ್ಭವವಾಗಿರುವುದು. ಯಾವುದೊಂದು ಚಮತ್ಕಾರವನ್ನು ನೋಡಿದವಿನ ಪುಣ್ಯ ಸ್ಥಾನವೆಂದು ಮೂಢ ಜನರು ತಿಳಿಯಲಾರರು. ಇದನ್ನು ತಿಳಿದು ಮಹಾತ್ಮರು ಇಂತಹ ಸ್ಥಾನಗಳನ್ನು ನಿರ್ಮಿಸಿರುವರು. ಇದರಿಂದ ಜನರೊಳಗೆ ಸಹಜವಾಗಿ ಆ ತಿಕ್ಯ ಭಾವವು ಉತ್ಪನ್ನವಾಗುವುದು. ಆನಂತರ ಭಕ್ತಿ ಉಂಟಾಗಿ ಪರಂಪರೆಯಿಂದ ಮುಕ್ತಿಯು ಪ್ರಾಪ್ತವಾಗುವುದು. ಇರಲಿ, ಓಂಕಾರೇಶ್ವರನನ್ನು ಸ್ಪರ್ಶಿಸಿ ತೀರ್ಥ ಸ್ನಾನ ಮಾಡುತ್ತಿರುವಾಗ ಜನರು ಮತ್ಸ್ಯಗಳಿಗೆ ಆಹಾರವನ್ನು ಹಾಕುತ್ತಿದ್ದನ್ನು ನೋಡಿ ಸಿದ್ಧರು ಅಂದುಕೊಳ್ಳುತ್ತಾರಲ್ಲ, ಪ್ರಾಣಿಗಳಿಗೆ ಅಲ್ಲಿಂದಲೇ ಭಗವಂತನು ಆಹಾರವನ್ನು ಪೂರೈಸುವನು. ಆದ್ದರಿಂದ ಅನ್ನಕ್ಕೋಸ್ಕರ ಪ್ರಯತ್ನ ಮಾಡುವುದು ವ್ಯರ್ಥವು. ಈ ಪ್ರಕಾರ ಚಿಂತಿಸುತ್ತಿರುವಾಗ ಒಬ್ಬ ಭಕ್ತನು ಫಲಹಾರ ಸಾಮಗ್ರಿಗಳನ್ನು ತಕ್ಕೊಂಡು ಬಂದು ಮಹಾತ್ಮರನ್ನು ನೋಡಿ, ಇವರು ಬ್ರಹ್ಮಾನಂದ ಸಾಗರದಲ್ಲಿಯ ಮೀನಂತಿರುವರು, ಈ ಪದಾರ್ಥಗಳನ್ನು ಇವರಿಗೆ ಅರ್ಪಿಸಬೇಕು ಎಂದು ಅಂದುಕೊಂಡು ಸಿದ್ಧರ ಸಮ್ಮುಖಕ್ಕೆ ಬಂದು ಆ ಫಲಹಾರಾದಿಗಳನ್ನು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು. ಸಿದ್ದರಾಯರು ಅದನ್ನು ಸೇವಿಸಿ ಆ ಭಕ್ತನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟು ತಾವು ಕೆಲವು ಹೊತ್ತು ವಿಶ್ರಮಿಸಿಕೊಂಡರು. ಅಲ್ಲಿಂದ ಮುಂದೆ ಮಥುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿ ದಿವ್ಯ ಮಂದಿರದಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ಕಂಡು ಗೋಕುಲ, ವೃಂದಾವನ, ರಾಸಕ್ರೀಡಾ ಸ್ಥಾನಾದಿಗಳನ್ನು ನೋಡಿ ಮುಂದೆ ಕಾಶ್ಮೀರ ದೇಶಕ್ಕೆ ಹೋಗಿ ಜ್ಯೋತಿಷ್ಯರನ್ನು ಕಂಡು ಅವರು ಕೂಡ ಖಗೋಳ ವಿಚಾರ ಮಾಡುತ್ತಿರುವಾಗ ಸಿದ್ಧ ಗುರುಗಳು ಕೇಳುತ್ತಾರಲ್ಲ, ಸುಮುಹೂರ್ತವನ್ನು ಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು ಅಥವಾ ಅಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು? ಇದಕ್ಕೆ ಒಬ್ಬ ಜ್ಯೋತಿಷನು ಸುಮುಹೂರ್ತವನ್ನು ಈ ಪ್ರಕಾರ ಉಚ್ಚರಿಸಬೇಕು: ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಬೇಕು. ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಿದರೆ ಸರ್ವ ರೀತಿಯಿಂದ ಕಲ್ಯಾಣವಾಗುವುದು ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಸಿದ್ಧರು ಅದನ್ನು ಮನ್ನಿಸಿದರು. ಆಮೇಲೆ ಜ್ಯೋತಿಷನು ಸಿದ್ಧರನ್ನು ಕುರಿತು, ಯಾವ ನಿಮಿತ್ತ ಸೂರ್ಯನಿಗೆ ಅಂಶಗ್ರಹಣವಾಗುತ್ತದೆ ಎಂಬುದನ್ನು ನಮಗೆ ನಿರೂಪಿಸಿರಿ ಎಂದೆನ್ನಲು ಸಿದ್ಧ ಯೋಗಿಗಳು ಕೇಳಿ, ಜ್ಯೋತಿಷನೇ, ಸೂರ್ಯನು ಯಾವ ರಾಶಿಯಲ್ಲಿ ಬರುವನೋ ಆ ರಾಶಿಯಲ್ಲಿ ನಕ್ಷತ್ರದ 9 ಪಾದಗಳಿರುವವು. ಅದರಲ್ಲಿ ಸಂಬಂಧಿ ಎಷ್ಟು ಪಾದಗಳಿರುವವೋ ಅಷ್ಟು ಅಂಶಕ್ಕೆ ಗ್ರಹಣವಾಗುವುದು ಅಂದರು. ಇದನ್ನು ಕೇಳಿ ಜ್ಯೋತಿಷನು ಆನಂದ ಪಟ್ಟನು. ಸಿದ್ಧಾರೂಢರು ಕಾಶ್ಮೀರದಿಂದ ಪಂಜಾಬಕ್ಕೆ ಬಂದು ಅಲ್ಲಿ ಒಬ್ಬ ಚರಕಮುನಿಯ ಸಾಂಪ್ರದಾಯಕನನ್ನು ಕಂಡು ಆತನನ್ನು ಕುರಿತು ಹೇಳುತ್ತಾರೆ: ವೈದ್ಯನು ರೋಗಿಯನ್ನು ಪರೀಕ್ಷಿಸಿ ಸಾಧ್ಯಾಸಾಧ್ಯ ವಿಚಾರವನ್ನು ಮಾಡಿ ಆಮೇಲೆ ಗುಣ ಪರಿಗ್ರಹವನ್ನು ಶೋಧಿಸಬೇಕು. ರೋಗದ ಪ್ರಾಣಾದಿ 4 ಭಾಗಗಳನ್ನು ಮಾಡಿ ಈಶ್ವರ ಧ್ಯಾನದಿಂದ 2 ಭಾಗಗಳನ್ನು ಪರಿಹರಿಸಿ ಬಾಕಿ 2 ಭಾಗಗಳನ್ನು ಔಷಧೋಪಚಾರದಿಂದ ಸಮಾನವೆಂದು ಅಂದು ಅಲ್ಲಿಂದ ನಾನಕ ಪೀಠಕ್ಕೆ ಹೋದರು. ಅಲ್ಲಿ ಗುರುಮುಖಿ ಶಾಸ್ತ್ರವನ್ನು ನೋಡಿ ಅದರೊಳಗೂ ಓಂಕಾರ ಜ್ಞಾನವು ಪ್ರತಿಪಾದಿಸಿದೆ ಎಂದು ತೋರಿಸಿ ಜನರಿಗೆ ಪ್ರಣವೋಪಾಸನೆಯನ್ನು ಬೋಧಿಸಿದರು. ಆನಂತರ ಸಿದ್ಧಾರೂಢರು ಕುರುಕ್ಷೇತ್ರವನ್ನು ಕಂಡು
ಮುಂದೆ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಬದರಿಕಾಶ್ರಮವನ್ನು ಕುರಿತು ತೆರಳಿದರು. ನಾರಾಯಣಾಶ್ರಮವನ್ನು ನೋಡಿ ಕೇದಾರೇಶ್ವರನ್ನು ಕಂಡು ಅಲ್ಲಿಂದ ಕಾಶಿಗೆ ಬಂದು ಜ್ಞಾನವಾಪಿಯ ಮೇಲೆ ವಿಶ್ರಾಂತಿ ಮಾಡಿಕೊಂಡರು. ಕ್ಷಣ ಮಾತ್ರ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಆಮೇಲೆ ಶರೀರವನ್ನು ಅಜಗರನಂತೆ ಭೂಮಿಗೆ ಹಾಕಿ ಅಡಗಿಕೊಂಡರು. ಆಗ ಶಿವಾನಂದನೆಂಬ ಸನ್ಯಾಸಿಯು ಭೂಮಿಯ ಮೇಲೆ ಬಿದ್ದಿರುವ ಸಿದ್ಧರನ್ನು ಕಂಡು ಹೀಗೆ ಶವಾಸನವನ್ನು ಹಾಕಿ ಯೋಗಾಭ್ಯಾಸ ಮಾಡುವವನಾಗಿರಬೇಕು, ಇಲ್ಲವೇ ಸಹಜ ವಸ್ತುಗಳಿಗೆ ಇರುವಂತ ಬ್ರಹ್ಮನಿಷ್ಠನಿರಬಹುದು, ಇದರ ಪ್ರತೀತಿಯನ್ನು ನೋಡುವ ಎಂದು ಸಮೀಪ ಬಂದು ಸಿದ್ಧರನ್ನು ಸ್ಪರ್ಶಿಸಿದನು. ಅವನ ಹಸ್ತಸ್ಪರ್ಶವಾದ ಕೂಡಲೇ ಸಿದ್ಧರು ಕಣ್ಣು ತೆರೆದು ನೋಡಲು ಶಿವಾನಂದನು ನಿಮ್ಮ ಈ ಆಸನ ಯಾವುದು ಎಂದು ಕೇಳಿದನು. ಅದಕ್ಕೆ ಸಿದ್ಧರಂದದ್ದು ತಾಯಿಯ ಹೊಟ್ಟೆಯೊಳಗಿಂದ ಬಂದ ಈ ಶರೀರವೇ ನಾನು ಎಂದು ಅಹಂಕಾರ ಹಿಡಿದು ಜೀವನು ಇರುತ್ತಾನೆ. ಇಂಥವನಿಗೆ ಆಸನಗಳು ಹೇಳಲ್ಪಡುತ್ತವೆ. ಆದರೆ ಯಾವ ತನ್ನ ಬ್ರಹ್ಮಸ್ಥಿತಿಯು ಅಖಂಡವಾಗಿರುವುದು ಆತನಿಗೆ ಯಾವ ಆಸನವೂ ಇಲ್ಲ. ಆನಂತರ ಯತಿಯು ಸಿದ್ಧರನ್ನು ಕುರಿತು ಬಿಂಬ ಪ್ರತಿಬಿಂಬಗಳಲ್ಲಿ ಸಂಸರ್ಗ ಭೇದವಿರುವುದು, ಸಂಸರ್ಗ ಅಭೇದವಿರುವುದು ಎಂದು ಪ್ರಶ್ನೆ ಮಾಡಲು ಅವಧೂತರು ಅಂತದ್ದು ಭೇದಾಭೇದ ತದಾತ್ಮ್ಯ ಅನಿರ್ವಚನೀಯವೇ ನಮ್ಮ ಸಿದ್ಧಾಂತವು. ಉಪಾಧಿ ಯೋಗದಿಂದ ಯಾವ ಭೇದ ತೋರುವುದೋ ಅದು ಅನುಭವದಿಂದ ಇರುವುದಿಲ್ಲ. ಅದು ಯಾರಾಗುತ್ತದೆಂದು ಸನ್ಯಾಸಿಯು ಕೇಳಲು ಸಿದ್ಧರು ದರ್ಪಣದೊಳಗೆ ಮುಖ ನೋಡುವಾಗೆ ಕ್ರಿಯವಸ್ತ ಪ್ರತಿಬಿಂಬವು ಕಾಣಿಸುವುದು, ಮುಖಬಿಂಬ ಉತ್ತರಾಭಿಮುಖ ಇರುವಾಗೆ ಪ್ರತಿಬಿಂಬ ದಕ್ಷಿಣಾಭಿಮುಖವಾಗಿ ತೋರುತ್ತದೆ. ಈ ಪ್ರಕಾರ ಅವೆರಡರಲ್ಲಿ ಭೇದ ಕಂಡರೂ ಅನುಭವದಿಂದ ಭೇದವಿಲ್ಲ. ಯಾಕೆಂದರೆ ದರ್ಪಣದೊಳಗೆ ಯಾವ ಮುಖ ಭಾಷಿಸುತ್ತದೋ ಅದರಂತೆ ತನ್ನದೆಂದು ತಿಳಿಯುತ್ತಾನೆ. ಇದು ಭೇದವೋ ಅಭೇದವೋ ಎಂದು ನಿರ್ಧಾರ ಹೇಳಲಾಗುವುದಿಲ್ಲ. ಇದಕ್ಕೆ ಅನಿರ್ವಚನೀಯವೆಂದು ನಮ್ಮ ಸಿದ್ಧಾಂತವಿರುವುದು ಎಂದೆನ್ನಲು ಶಿವಾನಂದನು ಸಂತೋಷಪಟ್ಟು ತಾನು ತಂದ ಮಧುಕರಿ ಅನ್ನವನ್ನು ತೆಗೆದು ಇಬ್ಬರು ಬಹು ಆನಂದದಿಂದ ಅದನ್ನು ಭಕ್ಷಿಸಿದರು. ಆಮೇಲೆ ಸನ್ಯಾಸಿಯು ತನ್ನ ಆಶ್ರಮಕ್ಕೆ ತೆರಳಿದನು. ಆನಂತರ ಸಿದ್ಧಾರೂಢ ಯತೀಶ್ವರರು ದಂಡಪಾಣಿ ಲಿಂಗ ದರ್ಶನಕ್ಕೆ ಹೋಗುವಾಗೆ ಜ್ವರ ರೋಗಗ್ರಸ್ತನಾದ ಒಬ್ಬ ಬ್ರಾಹ್ಮಣನು ಎದುರಿಗೆ ಬಂದನು. 3 ವರ್ಷಗಳಿಂದ ಜ್ವರ ಪೀಡಿತನಾದ ಆ ಬ್ರಾಹ್ಮಣನು ಅನುಗ್ರಹದಿಂದ ತನ್ನ ರೋಗ ಪರಿಹಾರ ಮಾಡಬೇಕೆಂದು ಸಿದ್ಧಾರೂಢರಿಗೆ ಪ್ರಾರ್ಥಿಸಲು ಆತನಿಗೆ ಶಿವಪಂಚಾಕ್ಷರಿಯನ್ನು ಸ್ವಾಮಿಯವರು ಉಪದೇಶಿಸಿದರು. ಅದರಿಂದ ಆ ಬ್ರಾಹ್ಮಣನ ರೋಗ ಪರಿಹಾರವಾಯಿತು. ಈ ಪ್ರಕಾರ ಸಿದ್ಧಾರೂಢ ಸದ್ಗುರುಗಳು ಜನರಿಗೆ ಉಪಕಾರ ಕೃತ್ಯಗಳನ್ನು ಮಾಡಿ ಅವರನ್ನು ಭಕ್ತಿ ಪಂಥಕ್ಕೆ ಹಚ್ಚುವರು. ಜಿಜ್ಞಾಸುಗಳು ಬಂದಲ್ಲಿ ಅವರ ಶಂಕೆಗಳನ್ನು ಪರಿಹರಿಸುವರು. ಲೋಕೋದ್ಧಾರಕ್ಕಾಗಿ ಸಿದ್ಧರ ಅವತಾರವಿದ್ದು ಅದನ್ನು ಸಾರ್ಥಕ ಮಾಡುವುದರ ಸಲುವಾಗಿ ಯಾತ್ರೆಯ ನಿಮಿತ್ತದಿಂದ ಸಂಚಾರ ಮಾಡಿ ಮೋಕ್ಷ ಜನರನ್ನು ಉದ್ಧರಿಸುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಈ 7ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾವೃಂದದಲ್ಲಿ ಅರ್ಪಿಸಿರುವನು. पार्वती श्री गजदंडेश्वर महाराज की श्री सिद्धारूढ़ स्वामी महाराज की जय मंगलम जय नमः पार्वती प्रतिश्वर महादेव।
జరగండి